ಬಳ್ಳಾರಿ ಬ್ಯಾನರ್ ಗಲಭೆ ಕೇಸ್ಗೆ ಅತಿದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಅಶ್ವವೇಗ ನ್ಯೂಸ್ನಲ್ಲಿ ಅತಿದೊಡ್ಡ ಎಕ್ಸ್ಕ್ಲೂಸಿವ್ ಇದು. ಬಳ್ಳಾರಿ ಬ್ಯಾನರ್ ಗಲಭೆ ಕೇಸ್ಗೆ ಅತಿದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಅಶ್ವವೇಗ ನ್ಯೂಸ್ನಲ್ಲಿ ಅತಿದೊಡ್ಡ ಎಕ್ಸ್ಕ್ಲೂಸಿವ್. ಬಳ್ಳಾರಿ ಗಲಭೆಗೆ ಆಂಧ್ರ ಪ್ರದೇಶ ತೆಲಂಗಾಣ ಲಿಂಕ್. ಬಳ್ಳಾರಿ ಬ್ಯಾನರ್ ಗಲಭೆ ಫುಲ್ಲಿ ಪ್ರೀ ಪ್ಲಾನ್ಡ್. ಗಲಾಟೆಗೆ ತೆಲುಗು ಜನರನ್ನ ಜನಾರ್ದನ ರೆಡ್ಡಿ ಕರೆಸಿದ್ರ? ಬಡಿದಾಟಕ್ಕೆ ನೆರೆ ರಾಜ್ಯದವರನ್ನ ಕರೆಸಿದ್ರ ಭರತ್ ರೆಡ್ಡಿ? ಹಾಗಾದ್ರೆ ಅಶ್ವವೇಗ ನ್ಯೂಸ್ ರಿವೀಲ್ ಮಾಡ್ತಾ ಇದೆ ದೊಡ್ಡ ಸುದ್ದಿ. ಬಳ್ಳಾರಿ ಬ್ಯಾನರ್ ಗಲಭೆ ಕೇಸ್ಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಅಶ್ವವೇಗ ನ್ಯೂಸ್ನಲ್ಲಿ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್. ಬಳ್ಳಾರಿ ಗಲಭೆಗೆ ಆಂಧ್ರ ಪ್ರದೇಶ ತೆಲಂಗಾಣದ ಲಿಂಕ್. ಬಳ್ಳಾರಿ ಬ್ಯಾನರ್ ಗಲಭೆ ಫುಲ್ಲಿ ಪ್ರೀ ಪ್ಲಾನ್ಡ್. ಗಲಾಟೆಗೆ ತೆಲುಗು ಜನರನ್ನ ಜನಾರ್ದನ ರೆಡ್ಡಿ ಅವರು ಕರೆಸಿದ್ರ? ಬಡಿದಾಟಕ್ಕೆ ನೆರೆ ರಾಜ್ಯದವರ ಸಹಾಯವನ್ನ ಭರತ್ ರೆಡ್ಡಿ ಅವರು ಪಡ್ಕೊಂಡ್ರ? ಅಶ್ವವೇಗ ನ್ಯೂಸ್ ರಿವೀಲ್ ಮಾಡ್ತಾ ಇದೆ ದೊಡ್ಡ ಸುದ್ದಿ. ಬಳ್ಳಾರಿ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಇನ್ನು ಈ ಒಂದು ಬಳ್ಳಾರಿ ಗಲಭೆ ಫುಲ್ಲಿ ಪ್ರೀ ಪ್ಲಾನ್ಡ್ ಅಂತ ಹೇಳಲಾಗಿದೆ. ಯಾಕೆಂತಂದ್ರೆ ಅಷ್ಟರ ಮಟ್ಟಿಗೆ ಜನರು ಸೇರ್ತಾರೆ, ಅಥವಾ 1ರಿಂದ 2,000ದವರೆಗೂ ಕೂಡ ಸೇರ್ತಾರೆ ಅಲ್ಲಿ ಜನರು ಅಂತಂದ್ರೆ ಹೆಂಗೆ ಸಾಧ್ಯ ಆಗತ್ತೆ? ಜೊತೆಗೆ ಆ ಒಂದು ಗುಂಡು ಹಾರಿಸೋದಾಗಿರಬಹುದು, ಅದೆಲ್ಲವೂ ಕೂಡ ಫುಲ್ಲಿ ಪ್ರೀ ಪ್ಲಾನ್ಡ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಬ್ಯಾನರ್ ಕಟ್ಟಲಿಕ್ಕೆ ಬಂದಂಥವ್ರು ಅಷ್ಟು ಸಂಖ್ಯೆಯಲ್ಲಿ ಹೆಂಗ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ? ಬ್ಯಾನರ್ ಕಟ್ಟಲಿಕ್ಕೆ ಅಮ್ಮಮ್ಮ ಅಂತಂದ್ರೆ ಒಂದು 10 ಜನ ಬರಬಹುದು, ಅತಿ ಹೆಚ್ಚು ಅಂತ ಅಂದ್ರೆ. ಅಂಥದ್ರಲ್ಲಿ 100 ಜನ ಸೇರ್ಪಡೆ ಆಗ್ತಾರೆ ಅಂತಂದ್ರೆ ಹಂಗಾದ್ರೆ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರ ಈ ರೀತಿಯಾಗಿ ಗಲಾಟೆಯನ್ನ ಮಾಡಬೇಕು ಅಂತ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಪೊಲೀಸರು ತನಿಖೆ ಕೂಡ ಮಾಡ್ತಾ ಇದ್ದಾರೆ. ತನಿಖೆಯಲ್ಲಿ ಸಾಕಷ್ಟು ವಿಚಾರಗಳು ಈಗ ಬಯಲಾಗಿದೆ. ಇನ್ನು ಈ ಒಂದು ಬಳ್ಳಾರಿ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಬಳ್ಳಾರಿಗೆ ಅಂದ್ರೆ ಆಂಧ್ರ ತೆಲಂಗಾಣದ ಲಿಂಕ್ ಕೂಡ ಇದೆ ಈ ಒಂದು ಗಲಭೆಗೆ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಿದೆ. ಹಾಗಾಗಿ ಅಲ್ಲಿಂದ ಏನಾದ್ರೂ ಜನರನ್ನ ಕರೆಸಿ ಈ ಒಂದು ಗಲಭೆಯನ್ನ ಎಬ್ಬಿಸಿದ್ರ, ಸಂಘರ್ಷವನ್ನ ಸೃಷ್ಟಿ ಮಾಡಿದ್ರ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಜೊತೆಗೆ ಸಾಕಷ್ಟು ಅನುಮಾನಗಳು ಕೂಡ ಇದೆ ಈ ಒಂದು ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಸಂಘರ್ಷ ಆಗತ್ತೆ ಏಕಾಏಕಿ ಅಂತ ಅಂದ್ರೆ ಹೆಂಗೆ ಸಾಧ್ಯ? ಗಲಭೆಕೋರರಲ್ಲಿ ಅರ್ಧಕ್ಕರ್ಧ ಮಂದಿ ಬಳ್ಳಾರಿ ಅವರಲ್ಲ. ಬಳ್ಳಾರಿ ಬ್ಯಾನರ್ ಗಲಭೆಯಲ್ಲಿ ತೆಲುಗು, ತಮಿಳು ಪಾತ್ರ. ಒಂದೇ ಮಾದರಿಯಲ್ಲಿ ದೊಣ್ಣೆ, ಕಲ್ಲು, ಖಾರದ ಪುಡಿ ಬಳಕೆ. ಆಂಧ್ರ ತೆಲಂಗಾಣದಿಂದ ಬಂದ ಪುಂಡರಿಂದ ಗಲಾಟೆ. ಗಲಭೆಕೋರರ ಜಾಡು ಪತ್ತೆ ಹಚ್ಚಲು ಖಾಕಿ ಹರಸಾಹಸ. ಗಲಭೆ ವಿಡಿಯೋಗಳಲ್ಲಿ ಮುಖ ಚಹರೆ ಪತ್ತೆ. ಇನ್ನು ಗಲಭೆಕೋರರಲ್ಲಿ ಬಹುತೇಕರು ಸ್ಥಳೀಯರಿಗೆ ಗೊತ್ತೇ ಇಲ್ಲವಂತೆ. ಗಲಭೆಕೋರರ ಪತ್ತೆಗೆ ಆಂಧ್ರ ತೆಲಂಗಾಣಕ್ಕೆ ಸ್ಪೆಷಲ್ ಟೀಮ್. 15 ದಿನದ ಟವರ್ ಲೊಕೇಶನ್ CDR ಅನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಟೆಕ್ನಿಕಲ್ ಅನಾಲಿಸಿಸ್ಗೆ 3 ವಿಶೇಷ ತಂಡವನ್ನ ರಚನೆ ಮಾಡ್ಕೊಂಡಿದ್ದಾರೆ. 3 ದಿನದಲ್ಲಿ ರಿಪೋರ್ಟ್ ಕೊಡಲು SPಗೆ IGP ಸೂಚನೆ ಕೂಡ ಕೊಟ್ಟಿದ್ದಾರೆ. ಇನ್ನು ಗಲಭೆಕೋರರಲ್ಲಿ ಅರ್ಧಕ್ಕರ್ಧ ಮಂದಿ ಬಳ್ಳಾರಿಗೆ ಸಂಬಂಧಪಟ್ಟಂತವರಲ್ಲ, ಅಂದ್ರೆ ಸ್ಥಳೀಯರಲ್ಲ ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ. ಸ್ಥಳೀಯರ ಅಲ್ಲ ಅಂದಮೇಲೆ ಅವರು ಎಲ್ಲಿಯವರು, ಅವರು ಯಾವ ದೇಶಕ್ಕೆ ಅಥವಾ ಯಾವ ರಾಷ್ಟ್ರಕ್ಕೆ ಸೇರಿದವರು ಅಥವಾ ಯಾವ ಜಿಲ್ಲೆಗೆ ಸೇರಿದವರು, ಅದೆಲ್ಲವೂ ಕೂಡ ಬಹಳ ಮುಖ್ಯ ಆಗತ್ತೆ. ಕ್ಕೆ ಸಂಬಂಧಪಟ್ಟಂತೆ 4 ಕೇಸ್ಗಳಲ್ಲಿ ಜನಾರ್ದನ ರೆಡ್ಡಿ A1 ಆಗಿದ್ದಾರೆ. ಬಿಜೆಪಿ ಶಾಸಕ ಸಚಿವ ಗಾಲಿ ಜನಾರ್ದನ ರೆಡ್ಡಿಗೆ ಪುಕ ಶುರುವಾಗಿದೆ. ಬ್ರೂಸ್ಪೇಟೆ ಠಾಣೆಯಲ್ಲಿ ಗಲಭೆ ಸಂಬಂಧ 6 ಕೇಸ್ ಕೂಡ ದಾಖಲಾಗಿದೆ. 6ರ ಪೈಕಿ 4 ಕೇಸ್ಗಳಲ್ಲಿ ಜನಾರ್ದನ ರೆಡ್ಡಿ ಮೊದಲ ಆರೋಪಿ, ಅಂದ್ರೆ A1 ಆರೋಪಿ. ಇದೀಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ.
ಬೇಲ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ನೋಡ್ಬೇಕಾಗುತ್ತೆ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ವಜಾ ಆಗುತ್ತಾ ಅಥವಾ ಪುರಸ್ಕಾರವನ್ನ ಮಾಡ್ತಾರ ನ್ಯಾಯಾಧೀಶರು ಅಂತ ನೋಡ್ಬೇಕಾಗತ್ತೆ. ಈ ಒಂದು ಬ್ಯಾನರ್ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ಕೇಸ್ಗಳಲ್ಲಿ ಜನಾರ್ದನ ರೆಡ್ಡಿ ಅವರು A1 ಆರೋಪಿಯಾಗಿದ್ದಾರೆ. ಹಾಗಾಗಿ ಬಿಜೆಪಿ ಶಾಸಕ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಪುಕ ಶುರುವಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಅರೆಸ್ಟ್ ಮಾಡಬಹುದು ಅಥವಾ ಯಾವ ಕ್ಷಣದಲ್ಲಿ ಬೇಕಾದ್ರೂ ನೋಟಿಸ್ ಅನ್ನ ನೀಡಬಹುದು. ವಿಚಾರಣೆಗೆ ಸಂಬಂಧಪಟ್ಟಂತೆ ಈ ಒಂದು 6 ಪ್ರಕರಣಗಳು ದಾಖಲಾಗಿದೆ. ಈ ಒಂದು ಬ್ಯಾನರ್ ಸಂಘರ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ 6 ಪ್ರಕರಣದಲ್ಲಿ 4ರಲ್ಲಿ ಜನಾರ್ದನ ರೆಡ್ಡಿ ಅವರು A1 ಆರೋಪಿಯಾಗಿದ್ದಾರೆ. ಹಾಗಾಗಿ ಬೇಲ್ಗೆ ಈಗ ಅಪ್ಲೈ ಮಾಡಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ. ನೋಡ್ಬೇಕಾಗತ್ತೆ ಈ ಒಂದು ಅರ್ಜಿ ವಿಚಾರಣೆಯನ್ನ ನ್ಯಾಯಾಧೀಶರು ಯಾವಾಗ ತೆಗೆದುಕೊಳ್ತಾರೆ, ಜೊತೆಗೆ ಈ ಒಂದು ಅರ್ಜಿ ಪುರಸ್ಕಾರ ಆಗತ್ತಾ ಅಥವಾ ತಿರಸ್ಕಾರ ಆಗತ್ತಾ ಅಂತ ನೋಡ್ಬೇಕಾಗತ್ತೆ. ಒಂದು ವೇಳೆ ಏನಾದ್ರೂ ಈ ಒಂದು ಅರ್ಜಿ ಏನಾದ್ರೂ ತಿರಸ್ಕಾರ ಆದ್ರೆ ಪೊಲೀಸರು ಯಾವ ಕ್ಷಣದಲ್ಲೂ ಬೇಕಾದ್ರೂ ಅರೆಸ್ಟ್ ಮಾಡಬಹುದು ಅಥವಾ ವಿಚಾರಣೆಗೆ ಒಳಪಡಿಸಬಹುದು.